ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾತಾಡೋ ಉದ್ದೇಶ ಏನಪ್ಪ ಅಂದರೆ ಅರ್ನಿಂಗ್ ಅಪ್ಲಿಕೇಶನು. ಇವತ್ತು ನಾನು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀನಿ. ಅದು ಯಾವ ಅಪ್ಲಿಕೇಶನ್ ಅಪ್ಪ ಅಂತ ಗೋ ಶೇರ್ ಅಂತ ಅಪ್ಲಿಕೇಶನು. ಇದರಲ್ಲಿ 100% ಎಲ್ಲರೂ ಅರ್ನಿಂಗ್ ಮಾಡ್ಬೋದು. ಏನೂ ಇಲ್ಲಪ್ಪ ಅಂದರೆ ಜೀರೋ ಇನ್ವೆಸ್ಟ್ಮೆಂಟ್, ಏನಿಲ್ಲ, ₹1 ಕೂಡ ಹಣ ಹಾಕುವ ಅವಶ್ಯಕತೆಯೇ ಇಲ್ಲ. ಫ್ರೀಯಾಗಿ ಅರ್ನಿಂಗ್ ಮಾಡ್ಬೋದು. ಇದರಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು, ಎಲ್ಲರೂ ರಿಜಿಸ್ಟರ್ ಆಗಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಗ ರಿಜಿಸ್ಟರ್ ಆಗಿ. ನೀವು ರೆಫರ್ ಮಾಡಬೇಕಾಗುತ್ತೆ. ರೆಫರ್ ಆ್ಯಂಡ್ ಅರ್ನಿಂಗ್ ಅಷ್ಟೇ ಇದರಲ್ಲಿ ಇರೋದು. ಏನು ಇನ್ವೆಸ್ಟ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ರೆಫರ್ ಆ್ಯಂಡ್ ಅರ್ನ್ ಅಷ್ಟೇ ಮಾಡೋದು ಇದರಲ್ಲಿ. ನಿಮ್ಮದು ವಾಟ್ಸಪ್ ಲಾಗಿನ್ನ ಕೊಡಬೇಕಾಗುತ್ತೆ ಇವರಿಗೆ. ಕಂಪ್ನಿಯಿಂದ ಲಾಗಿನ್ ಇರುತ್ತಲ್ಲ, ವಾಟ್ಸಪ್ ಲಾಗಿನ್ ಅವ್ರಿಗೆ ಕೊಟ್ಟರೆ ಆಟೋಮೆಟಿಕ್ಕಾಗಿ 24 ಅವರ್ಸ್ಗೆ ₹150, ಇನ್ನೂ 24 ಅವರ್ಸ್ 150, ಮತ್ತು ಇನ್ನು ಟೋಟಲಾಗಿ 3 ಡೇಸ್ಗೆ 72 ಅವರ್ಸ್ ಅಂದರೆ 24 ಗಂಟೆ ಕಂಪ್ಲೀಟ್ ಆಗಿರಬೇಕು ಅಂದರೆ ಅಮೌಂಟ್ ಬರೋದು. ಅಲ್ಲಿ ಲಾಗಿನ್ ಇರಲೇಬೇಕಾಗುತ್ತೆ 100%. ಆಮೇಲೆ 3 ಡೇ ಆದಮೇಲೆ ಲಾಗಿನ್ನ ಡಿಸ್ಕಂಟಿನ್ಯೂ ಮಾಡ್ಬೋದು. ಯಾವ ರೀತಿ ಅರ್ನಿಂಗ್ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ವೈಟ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ ಮೇಲ್ಗಡೆ $350 ಅಂತೇಳಿ. ₹350 ರೆಫರ್ ಮಾಡಿದ್ದಾರೆ. ಪರ್ ರೆಫರು 350 ಇದೆ. ಮೊದಲು ಏನಿತ್ತಪ್ಪ ಅಂದರೆ 250 ಇತ್ತು. ನಾನು ಇದ್ರ ಅಪ್ಲಿಕೇಶನ್ ಬಗ್ಗೆ ಇಷ್ಟು ದಿನ ರಿವ್ಯೂ ಯಾಕೆ ಮಾಡಿಲ್ಲಪ್ಪ ಅಂದರೆ ಅಮೌಂಟ್ ಸ್ವಲ್ಪ ಲೇಟಾಗಿ ಕೊಡ್ತು ವಿಡ್ರಾನ. ಅದಕ್ಕೆ ನಾನು ಇದು ಫೇಕ್ ಇರ್ಬೋದೇನಂತ ನಾನು ಇಷ್ಟು ದಿನ ಡಿಲೇ ಮಾಡಿದ್ದೆ, ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಇವತ್ತು ನಾನು ಏನು ಮಾಡಿದ್ದೀನಂತ ವಿಡ್ರಾ ಕೂಡ ಬಂದಿದೆ ಅಮೌಂಟು. ನಾನು ವಿಡ್ರಾ ಮಾಡಿದ ಅಮೌಂಟ್ ಕೂಡ ನನ್ನ ಅಕೌಂಟಿಗೆ ರೀಚ್ ಆಗಿದೆ. ಅದ್ರ ಸಲುವಾಗಿ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಒಂದು ಇನ್ವೈಟ್ ಫ್ರೆಂಡ್ಸ್ ಅಂತ ಇಲ್ಲಿ ಕಾಪಿ ಲಿಂಕ್ ಅಂತ ಬರುತ್ತೆ. ಕಾಪಿ ಮಾಡಿದರೆ ಡೈರೆಕ್ಟ್ ಶೇರ್ ಮಾಡೋದು. ಇಲ್ಲಿ ವಾಟ್ಸಪ್ ಕ್ಲಿಕ್ ಮಾಡಿದರೆ ವರ್ಕ್ ಆಗೋದಿಲ್ಲ. ನಿಮ್ಮ ಮೊಬೈಲ್ನಲ್ಲಿ ವರ್ಕ್ ಆಗ್ತದೆ ನೋಡಿ. ಇಲ್ಲಿ ಡೈರೆಕ್ಟ್ ಲಿಂಕ್ ಶೇರ್ ಮಾಡಿಬಿಟ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ. ಮೊಬೈಲ್ ನಂಬರ್ ರಿಜಿಸ್ಟರ್ ಕೂಡ ಯಾವ ರೀತಿ ಆಗಬೇಕಂತ ತೋರಿಸ್ತೀನಿ. ಇವು ನಾವು ಲಾಗಿನ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಆದ ನಂತರ ಮುಂದೆ ಏನು ಮಾಡಬೇಕಪ್ಪ ಅಂತಂದರೆ ಡೈರೆಕ್ಟಾಗಿ ಇಲ್ಲಿ ನೋಡಿ, ನಾನು ಅಮೌಂಟ್ ವಿಡ್ರಾ ಮಾಡಿದ ಅಮೌಂಟ್ ಕೂಡ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ವಿಡ್ರಾವಲ್ ರಿವ್ಯೂ ಅಂತ ಇದೆ. ಇಲ್ಲಿ 300 ಇನ್ನೂ ರಿವ್ಯೂನಲ್ಲಿದೆ, ಇನ್ನೂ ವಿಡ್ರಾವಲ್ ಆಗಿಲ್ಲ. ವಿಡ್ರಾವಲ್ ಸಕ್ಸಸ್ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ, ₹500 ಇಲ್ಲಿ ನೋಡಿ ಸಕ್ಸಸ್ ಅಂತ ಕಾಣ್ತಿದೆ. ನನ್ನ ಅಕೌಂಟಿಗೆ ₹500 ವಿಡ್ರಾವಲ್ ಬಂದಿದೆ ಇವಾಗಲೇ. ಇವತ್ತೇ ಬೆಳಗ್ಗೆ ಬಂದಿದೆ. ನಾನು ವಿಡ್ರಾ ಯಾವಾಗ ಹಾಕಿದೆಯಪ್ಪ ಅಂತ ತೋರಿಸ್ಕೊಡ್ತೀನಿ ನೋಡಿ. ವಿಡ್ರಾವಲ್ ರೆಕಾರ್ಡ್ ಅಂತ ಕೊಟ್ಟರೆ ಇಲ್ಲಿ ನಾನು 13ನೇ ತಾರೀಕಿನ ಹಾಕಿದ್ದೀನಿ. ಮೋಸ್ಟ್ಲಿ 13ನೇ ತಾರೀಕು ₹100 ವಿಡ್ರಾವಲ್ ಹಾಕಿದೆ. 15ನೇ ತಾರೀಕು ₹200 ಹಾಕಿದ್ದೆ. ಮತ್ತು ಇಲ್ಲಿ ಡೇಟು ಕಾಣ್ತಾ ಇಲ್ಲ, ಯಾಕೋ ಏನೋ ಇಶ್ಯೂ ಅನಿಸುತ್ತೆ. 16ನೇ ತಾರೀಕು ಹಾಕಿದೆ ನೋಡಿ. ನಾನು 16ನೇ ತಾರೀಕು ₹500 ವಿಡ್ರಾ ಹಾಕಿನಿ. ₹550 ₹550 ₹50 ಕಟ್ಟಾಗಿ ₹500 ನನ್ನ ಅಕೌಂಟಿಗೆ ಬಂದಿದೆ. 16ನೇ ತಾರೀಕು ಹಾಕಿದ್ದೀನಿ. ಇವತ್ತು 21, 5 ದಿನದಲ್ಲಿ ಅಮೌಂಟ್ ನನ್ನ ಬ್ಯಾಂಕಿಗೆ ಬಂದಿದೆ. ಇಲ್ಲಿ ₹100 ಕೂಡ ಹಾಕಿದ್ದೀನಿ. 17ನೇ ತಾರೀಕು ಇನ್ನೂ ಬಂದಿಲ್ಲ. ಬಟ್ ಇನ್ನೂ ₹300 ಪ್ರೊಸೆಸಿಂಗ್ನಲ್ಲಿದೆ. ಇಲ್ಲಿ ಕಾಣ್ತಾ ಇದೆ ಸಕ್ಸಸ್ ಅಂತ, ₹500 ಅಂತ ಸಕ್ಸಸ್ ಅಂತ ಕಾಣ್ತಾ ಇದೆ. ಅದರ ಸಲುವಾಗಿ ನಾನು ವಿಡಿಯೋ ಮಾಡ್ತೀನಿ. ಏನು ₹1 ಇನ್ವೆಸ್ಟ್ ಮಾಡೋಂಗಿಲ್ಲ. ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇದೆ 24 ಅವರ್ಸ್ಗೆ ₹150 ಅಂತ ಇದೆ, 48 ಅವರ್ಸ್ಗೆ ₹130 ಮತ್ತು 72 ಅವರ್ಸ್ಗೆ ₹10. ಇಲ್ಲಿ ಅವರ್ಸ್ ಕಂಪ್ಲೀಟ್ ಆಗಬೇಕಾಗುತ್ತೆ. 3 ದಿನ ಅಷ್ಟೇ ಇದ್ದರೆ ಸಾಕು. ಮತ್ತು ಜಾಸ್ತಿ ದಿನ ಇದ್ದರೂ ಕೂಡ ನಡೆಯುತ್ತೆ. ಅಮೌಂಟು ₹10, ₹20, ₹30 ಅಂತ ಬರ್ತಾನೆ ಹೋಗುತ್ತೆ. ಅದು ಡೈರೆಕ್ಟಾಗಿ ಡೀಟೇಲ್ ಅಂತ ಕೊಟ್ಟರೆ ನಾನು ಎಷ್ಟು ಗಂಟೆ ಅವ್ರು ಆನ್ಲೈನ್ ಇರಬೇಕಾಗುತ್ತೆ. 24 ಗಂಟೆಗೆ ₹150 ಬರುತ್ತೆ. 48 ಅವರ್ಸ್ಗೆ ₹130 RS ಬರುತ್ತೆ. ಇಲ್ಲಿ ಕಾಣ್ತಿದೆ 168 ಗಂಟೆ ಆದರೆ ₹30 ಟೋಟಲ್ ಆಗಿ ಬರುತ್ತೆ. ಮತ್ತು ಮುಂದ್ಗಡೆ ಬರೋದಿಲ್ಲ, ಏನೋ ಬರುತ್ತೆ ಗೊತ್ತಿಲ್ಲ. ಅಷ್ಟು ನಾನು ಕಂಪ್ಲೀಟ್ ಮಾಡಿಲ್ಲ. ಇಲ್ಲಿ ಒಂದು 168 ಅವರ್ ಕಂಪ್ಲೀಟ್ ಆಗಿದೆ. ಆನ್ಲೈನ್ ಅಂತಲೇ ತೋರಿಸ್ತಿದೆ. ಇನ್ನೂ ಕೂಡ ಅಮೌಂಟ್ ಕೂಡ ಬಂದಿದೆ. ಲಾಗಿನ್ ಕೂಡ ಸಕ್ಸಸ್ ಇದೆ. ಇಲ್ಲಿ ಕಾಣ್ತಾ ಇದೆ ನಂಬರ್ಗಳು ಆಫ್ಲೈನ್ ಅಂತ. 96 ಅವರ್ ಕೂಡ ಇದೆ. ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ. ನಾನು ಇನ್ವೈಟ್ ಮಾಡಿದರೆ 4 ಫ್ರೆಂಡ್ಸಿಗೆ. ಅಮೌಂಟ್ ಇಲ್ಲಿ ಕಮಿಷನ್ ನೋಡಿದರೆ ಇಲ್ಲಿ ₹987 ಕಮಿಷನ್ ಆಗಿದೆ. ಒಂದು 2 ಮೆಂಬರು ಆನ್ಲೈನ್ ಇರಲಿಲ್ಲ. ಬಟ್ ಆವಾಗಲೇ ಸ್ವಲ್ಪ ಏನೋ ಅವ್ರು DP ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಅಮೌಂಟ್ನ ಕ್ರೆಡಿಟ್ ಮಾಡಿಲ್ಲ. ನನ್ನ ಈ ಅಕೌಂಟಿಗೆ ವ್ಯಾಲೆಟ್ಗೆ ಅಮೌಂಟ್ ಕ್ರೆಡಿಟ್ ಮಾಡಿಲ್ಲ. ನೀವು DP ಅದು ಏನೂ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಚೇಂಜ್ ಮಾಡಿದರೆ ಅವ್ರ ಕಸ್ಟಮರ್ ಏನಿರ್ತಾರಲ್ಲ ಅವರೇ ನಿಮ್ಮ ಈ ವ್ಯಾಲೆಟಿಗೆ ಅಮೌಂಟ್ ಹಾಕೋದು. ಅವ್ರ ಅಮೌಂಟ್ ಹಾಕೋದಿಲ್ಲ. DP ಚೇಂಜ್ ಮಾಡೋದಾಗಿರ್ಬೋದು, ಅವ್ರ ಚಾಟ್ನ ಏನಾದರೂ ನೀವು ಮೆಸೇಜ್ ಮಾಡೋದಾಗಿದ್ರು ಮಾಡೋಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ಇಲ್ಲಿ ಯಾವ ರೀತಿ ಇನ್ವೈಟ್ ಮಾಡೋಕಪ್ಪ ಅಂತ ತೋರಿಸ್ಕೊಟ್ಟೆ. ನಾನು ಇನ್ವೈಟ್ ಅಂತ ಕೊಟ್ಟು ಕಾಪಿ ಲಿಂಕ್ ಮಾಡಿ ಅವ್ರಿಗೆ ಶೇರ್ ಮಾಡಬೇಕಾಗುತ್ತೆ. ಇವಾಗ ರಿಜಿಸ್ಟ್ರೇಷನ್ ಕರ್ಕೊಂಡ್ಬರ್ತೀನಿ. ಯಾವ ರೀತಿ ಪ್ರೊಸೆಸ್ ಮಾಡಬೇಕಂತ ಅಲ್ಲೇ ಡೀಟೇಲಾಗಿ ಹೇಳ್ತೀನಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಕರ್ಕೊಂಡು ಹೋಗ್ತೀನಿ ನಾನು ಇವಾಗ. ಇದೇ ಮೊಬೈಲ್ನಲ್ಲಿ ರಿಜಿಸ್ಟರ್ ಮಾಡ್ಕೋತೀನಿ. ನಾನು ಈ ಅಕೌಂಟ್ನ ಲಾಗೌಟ್ ಆಗ್ತೀನಿ. ನಾನು ಇವಾಗ ಲಾಗೌಟ್ ಅಂತ ಇದೆ. ಇವಾಗ ಲಾಗೌಟ್ ಆದೆ. ಲಾಗೌಟ್ ಅಂತ ಮಾಡಿ ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಇದೆಯಲ್ಲ, ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡೋಕ್ಕಾಗುತ್ತೆ. ರಿವಾರ್ಡ್ ಬರ್ತಲ್ಲ, ಇಲ್ಲಿ ನಾನು ರೆಫರ್ ಲಿಂಕ್ನ ಹಾಕಬೇಕಾಗುತ್ತೆ. ಸಾರಿ, ಇಲ್ಲಿ ಕೆಳಗಡೆ ಲಿಂಕು, ಬಟ್ ಇಲ್ಲಿ URL ಅಂತ ಇದೆಯಲ್ಲ, ಇಲ್ಲಿ invite.com server.com HTTP ಇಲ್ಲಿಂದ ನಾನು ಕಟ್ ಮಾಡ್ಕೊಳ್ತೀನಿ URLನ ಪೂರ್ತಿಯಾಗಿ. ಈ ಡೈರೆಕ್ಟ್ ವಾಟ್ಸಪ್ ಶೇರ್ ಮಾಡಿದರೆ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಬರುತ್ತೆ. ನಾನು ಇವಾಗ ಡೈರೆಕ್ಟಾಗಿ ಲಾಗಿನ್ ಮಾಡ್ತೀನಿ. ಅದ್ರ ಸಲುವಾಗಿ ಬರ್ತಾಯಿಲ್ಲ. ನಾಟ್ ಫಂಡ್ ಅಂತ ಬಂತು, ಯಾಕೋ ಸ್ವಲ್ಪ ಎರರ್ ಇದೆ. ನಾನು ಡೈರೆಕ್ಟ್ ಅದು ವಾಟ್ಸಪ್ನಲ್ಲಿ ಶೇರ್ ಮಾಡಿಬಿಟ್ಟು ಓಪನ್ ಇಲ್ಲಿ ಶೇರ್ ಆದ ನಂತರ HTTP ಅಂತ ಇದೆ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಕೆಳಗಡೆ ಲಿಂಕಲ್ಲ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟ್ರೇಷನ್ಗೆ ಕರ್ಕೊಂಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಬರುತ್ತೆ. ಯಾಕೋ ನಂದು ಆಟೋಮೆಟಿಕ್ ಲಾಗಿನ್ ಆಗಿದೆ. ಸಾರಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ಲಿ ವಿಡ್ರಾ ₹100 ಅಂತ ಬರುತ್ತೆ. ಇಮಿಡಿಯೇಟ್ಲಿಯಾಗಿ ನಿಮ್ಮ ವಿಡ್ರಾ ಏನಿದೆ ₹100 ಮಾಡ್ಕೋಬೋದಾಗಿರುತ್ತೆ.
ಅಲ್ಲಿ ರೆಫರ್ ಮಾಡಬೇಕಾಗುತ್ತೆ. ಅಮೌಂಟು ₹10 ಬರುತ್ತೆ ನಿಮ್ಮ ಅಕೌಂಟಿಗೆ. ಅಲ್ಲಿ ನೀವು ರೆಫರ್ ಮಾಡಿದರೆ ಅಮೌಂಟ್ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಅಂತ ಬರುತ್ತೆ. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಇಮೇಲ್ ಕೇಳುತ್ತಲ್ಲ, ಈ ಇಮೇಲ್ ಏನೋ ಹಾಕೋಕೆ ಹೋಗಬೇಡಿ. ಕೆಳಗಡೆ ಪಾಸ್ವರ್ಡ್ನ ಹಾಕಿ ಏನೋ ಒಂದು @123 ಏನೋ ಇಟ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಕೂಡ ಹಾಕಿದರೆ ಹಾಕಿ, ಇಲ್ಲ ನೆಕ್ಸ್ಟ್ ಟೈಮ್ ಹಾಕಿ. ಇಲ್ಲೇನೋ ಹಾಕೋದು ಅವಶ್ಯಕತೆನೇ ಇಲ್ಲ, ಏನೋ ಹಾಕೋಕೆ ಹೋಗಬೇಡಿ. ಅಗ್ರಿ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ. ಇವಾಗ ಲಾಗಿನ್ ಆಗುತ್ತೆ. ಅಗ್ರಿ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಕೊಂಡ್ರೆ ಡೈರೆಕ್ಟಾಗಿ ಲಾಗಿನ್ ಸ್ಟೇಜ್ಗೆ ಬರುತ್ತೆ. ಇವಾಗ ನಾನು ಲಾಗಿನ್ ಆಗ್ತೀನಿ ಡೈರೆಕ್ಟ್. ಇವಾಗ ನಾನು ಇನ್ನೊಂದು ನಂಬರಿಂದ ಲಾಗಿನ್ ಆದೆ, ಯಾಕಂದರೆ ಅದು ಪರ್ಸ್ನಲ್ ನಂಬರು, ಅದಕ್ಕೆ ನಾನು ನಂಬರನ್ನು ತೋರಿಸ್ಕೊಡ್ಲಿಲ್ಲ. ಇವಾಗ ಇದು ನನ್ನ ವಾಟ್ಸಪ್ ನಂಬರ್ನ ಎಲ್ಲರಿಗೂ ಗೊತ್ತಿರ್ಬೋದು. ಇದನ್ನ ನಾನು ಲಾಗಿನ್ ಆಗಿದ್ದೀನಿ. ಇಲ್ಲಿ ನಂಬರ್ ಕೂಡ ಕಾಣ್ತಿರ್ಬೋದು ನಂದು ಮೇಲ್ಗಡೆ. ಇಲ್ಲಿ ಆಫ್ಲೈನ್ ಅಂತ ಕಾಣ್ತಾ ಇದೆಯಲ್ಲ, ಈ ರೀತಿ ಬಂದ ತಕ್ಷಣ ಡೈರೆಕ್ಟ್ ಲಾಗಿನ್ ಆಗುತ್ತಲ್ಲ, ಇಲ್ಲಿ ಅಮೌಂಟು ಕೂಡ ಕಾಣ್ತಿರ್ಬೋದು. ₹32 ಇದೆ. ನಾನು ಈ ಅಕೌಂಟಿಂದ ಲಾಗಿನ್ ಮಾಡಿ ರೆಫರ್ ಮಾಡಿಲ್ಲ. ಇಲ್ಲಿ ಆಫ್ಲೈನ್ ಅಂತ ಕಾಣ್ತಾ ಇದೆ. ಇದು ಇಲ್ಲಿ ಏನೋ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಡೈರೆಕ್ಟಾಗಿ ಆಫ್ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ QR ಕೋಡ್ ಲಿಂಕ್ ವಿತ್ QR ಅಂತ ಇದೆಯಲ್ಲ, ನೀವು ವಾಟ್ಸಪ್ನಲ್ಲಿ ಲಿಂಕ್ ಮಾಡಬೇಕಾಗುತ್ತೆ. ನಿಮ್ಮ ವಾಟ್ಸಪ್ಪು ಅಕೌಂಟ್ನ ಲಿಂಕ್ ಮಾಡಬೇಕಾಗುತ್ತೆ. ನಾನು ತೋರಿಸ್ಕೊಡ್ತೀನಿ ವಾಟ್ಸಪ್ ಅಕೌಂಟ್ನ ಲಿಂಕ್ ಮಾಡಬೇಕು. ಮತ್ತು ಲಿಂಕ್ ಮಾಡಿದರೆ ಅಮೌಂಟ್ ಮಾತ್ರ ₹1 ಕೂಡ ಬರೋದಿಲ್ಲ. ಲಿಂಕ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ QR ಕೋಡ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿ 2 ನಿಮಿಷ ಟೈಮ್ ಇರುತ್ತೆ. ಇದು ಕಾಪಿ ಮಾಡಿಬಿಟ್ಟು ವಾಟ್ಸಪ್ನಲ್ಲಿ ಅವ್ರಿಗೆ ಕಳಿಸ್ಬೇಕಾಗುತ್ತೆ. ಇದು ಲಿಂಕನ್ನು ಅವ್ರಿಗೆ ವಾಟ್ಸಪ್ನಲ್ಲಿ ಕಳಿಸಿದರೆ ಅವ್ರು ಓಪನ್ ಮಾಡ್ತಾರಲ್ಲ ವಾಟ್ಸಪ್ಪು, ಅಲ್ಲಿ ಓಪನ್ ಮಾಡಿದ ತಕ್ಷಣ ಅಲ್ಲಿ QR ಕೋಡ್ ಬರುತ್ತೆ. QR ಕೋಡ್ ಅಂದರೆ ಇನ್ನೊಂದು ಮೊಬೈಲ್ ಇರಬೇಕಾಗುತ್ತೆ. ಇನ್ನೊಂದು ಮೊಬೈಲಿಂದ ಸ್ಕ್ಯಾನ್ ಮಾಡಿದರೆ QR ಕೋಡ್, ಇವಾಗ ಲಿಂಕ್ನ ನಾನು ಓಪನ್ ಮಾಡಿದ್ದೀನಿ. ಸ್ಕ್ಯಾನ್ ಮಾಡಿದರೆ ಇಲ್ಲಿ QR ಕೋಡ್ ಬರುತ್ತಲ್ಲ, ಆ ಮೊಬೈಲಿಂದ ಯಾವ ರಿಜಿಸ್ಟರ್ ನಂಬರಿಂದ ರಿಜಿಸ್ಟರ್ ಮಾಡಿದಿರಲ್ಲ, ಅದೇ ನಂಬರಿಂದನೇ ಸ್ಕ್ಯಾನ್ ಮಾಡಬೇಕಾಗುತ್ತೆ. ನೀವು ರಿಜಿಸ್ಟರ್ ನಂಬರಿಂದನೇ. ಬೇರೆ ವಾಟ್ಸಪ್ಪಿಂದ ಶೇರ್ ಮಾಡಿದರೆ ಓಪನ್ ಆಗೋದಿಲ್ಲ, ಅದು ಅಮೌಂಟು ಕೂಡ ಬರೋದಿಲ್ಲ. ಇಲ್ಲಿ 2 ನಿಮಿಷ ಟೈಮಿಂಗ್ ಇರುತ್ತೆ. ಅದೇ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಇಲ್ಲ ನಿಮ್ಮ ಹತ್ರ ಒಂದೇ ಮೊಬೈಲ್ ಇದೆ ಅಂತಂದ್ರೂ ಕೂಡ ಏನೂ ತೊಂದರೆ ಇಲ್ಲ. ಅದೊಂದು ಟ್ರಿಕ್ನ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಕಾಣ್ತಾ ಇದ್ದೀವಿ, ಇಲ್ಲಿ ಟ್ಯುಟೋರಿಯಲ್ ಕೂಡ ನೋಡ್ಬೋದು. ನೀವು ಒಂದು ಟ್ಯುಟೋರಿಯಲ್ ವೀಡಿಯೋನು ಕೂಡ ನೋಡ್ಬೋದು, ಯಾವ ರೀತಿ ಲಿಂಕ್ ಮಾಡ್ಬೇಕಂತ ಹೇಳಿ. ಇಲ್ಲಿ ಕೆಳಗಡೆ ತೋರಿಸ್ತಿದ್ದಾರೆ. ಬೇರೆ ನಮ್ಮ ವಾಟ್ಸಪ್ಪಿಗೆ ಲಿಂಕ್ ಶೇರ್ ಮಾಡೋಕ್ಕಾಗುತ್ತೆ. ನಿಮ್ಮದೇ ಇದ್ದಿತ್ತಂದರೆ ನಿಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡೋಕ್ಕಲ್ಲ, ಅದಕ್ಕೆ ಅದು ಶೇರ್ ಮಾಡೋಕ್ಕಾಗುತ್ತೆ. ಇಲ್ಲಿ ಶೇರ್ ಮಾಡಿದ ನಂತರ ಆ ಮೊಬೈಲಿಂದ ನೀವು ಯಾವ ರಿಜಿಸ್ಟರ್ ಮಾಡಿದಿರಲ್ಲ ಆ ನಂಬರಿಂದ ಇಲ್ಲಿ 3 ಡಾಟ್ ಕಾಣುತ್ತೆ. ಬ್ಯಾಕ್ ಹೋಗ್ತೀನಿ ನಾನು ಇವಾಗ. ಇಲ್ಲಿ 3 ಡಾಟ್ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ 3 ಡಾಟು ಕ್ಲಿಕ್ ಮಾಡಿ ಇಲ್ಲಿ ಲಿಂಕ್ಡ್ ಡಿವೈಸ್ ಅಂತ ಕಾಣ್ತಿದೆ ನೋಡಿ, ಇದನ್ನ ಕ್ಲಿಕ್ ಮಾಡೋಕ್ಕಾಗುತ್ತೆ. ಇಲ್ಲಿ ಲಿಂಕ್ಡ್ ಡಿವೈಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಯಾವುದೇ ಅಕೌಂಟ್ ಲಾಗಿನ್ ಆಗಿರಬಾರ್ದು ಬೇರೆ ಇದರಲ್ಲಿ. ಅದು ಲಾಗಿನ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸೇ ಯಾರೋ ಲಾಗಿನ್ ಮಾಡಿರ್ತಾರೆ, ಡಿಸ್ಕನೆಕ್ಟ್ ಮಾಡಿ ಲಾಗೌಟ್ ಮಾಡಿ ಇಲ್ಲಿ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯೂಸ್ ಮೊಬೈಲ್ ಡಾಟಾ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡ್ ಕೇಳಿದರೆ ಹಾಕಿ ಎಂಟ್ರಿ ಮಾಡಿ. ಇಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅದೇ ಬೇರೆ ಮೊಬೈಲ್ನಲ್ಲಿ ಸ್ಕ್ಯಾನರ್ ಕಳಿಸಿರ್ತಾರಲ್ಲ, ಸ್ಕ್ಯಾನ್ ಮಾಡೋಕ್ಕಾಗುತ್ತೆ. ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಅಲ್ಲಿ ಕೂಡ ಸಕ್ಸಸ್ ಆನ್ಲೈನ್ ಅಂತ ಬಂದಿರುತ್ತೆ. ಇದು ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದರೆ ನೋಡ್ಕೊಡಿ. ಇವಾಗ ನಾನು ಹೇಳ್ತೀನಿ. ಡೈರೆಕ್ಟಾಗಿ ನಾನು ಮತ್ತೆ ಕ್ರೋಮ್ಗೆ ಲಾಗಿನ್ ಆಗ್ತೀನಿ. ಒಂದು ರಿಜಿಸ್ಟರ್ ಏನಿದೆ ಅದಕ್ಕೆ ಲಾಗಿನ್ ಆಗ್ತೀನಿ ನಾನು ಇವಾಗ. QR ಕೋಡ್ ಆಯ್ತಲ್ಲ, ಇವಾಗ ಆಫ್ಲೈನ್ ಅಂತ ಇದೆಯಲ್ಲ, ಇದು ಇನ್ನೂ ಟೈಮಿಂಗ್ ಇದೆ. ಬಟ್ ಟೈಮಿಂಗ್ ಮುಗಿಬೇಕಾಗುತ್ತೆ, ಯಾಕಂದರೆ ಟೈಮಿಂಗ್ ಇದೆಯಲ್ಲ. ನಾನು ಟೈಮಿಂಗ್ ಹೋಗೋ ತನಕ ಸ್ವಲ್ಪ ವಿಡಿಯೋನ ಆಫ್ ಮಾಡ್ಕೊಳ್ತೀನಿ. ಇವಾಗ ನಾನು ಮತ್ತೆ ತೋರಿಸ್ತೀನಿ. ಇವಾಗ ಇಲ್ಲಿ ಇನ್ನೊಂದು ಟ್ಯುಟೋರಿಯಲ್ ಇದೆ, ವಾಟ್ಸಪ್ ಫೋನ್ ಲಿಂಕ್ ಅಂತ. ಇದನ್ನು ಕೂಡ ವೀಡಿಯೋನ ವ್ಯಾಚ್ ಮಾಡ್ಕೊಳ್ಬೋದು ನೀವು ಬೇಕಿದ್ದರೆ. ಇಲ್ಲಿ ಲಿಂಕ್ ಅಂತ ಕೆಳಗಡೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ವಾಟ್ಸಪ್ ನಂಬರ್ ಹಾಕಿ ಗೆಟ್ ಅಂತ ಕೊಟ್ಟರೆ ಅಲ್ಲಿ 150 ಸೆಕೆಂಡ್ ಹಂಗೆ ಓಡ್ತಿರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅಲ್ಲಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ವಾಟ್ಸಪ್ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸ್ಟೇಟ್ ಮೇಲೇ ಕ್ಲಿಕ್ ಮಾಡಬೇಕಾಗುತ್ತೆ. ತಪ್ಪದೆ ನೀವು ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ಕಾಣೋದಿಲ್ಲ ನಿಮಗದು. ಇಲ್ಲಿ ಬಾಜು ಇನ್ನೊಂದು ಕಾಣ್ತಾ ಇದೆ ಸ್ಟೇಟ್ ಅಂತ, ಇಲ್ಲಿ ಇದ್ರ ಮೇಲೇ ಕ್ಲಿಕ್ ಮಾಡಬೇಕಾಗುತ್ತೆ. ಆಫ್ಲೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಲಿಂಕ್ ವಿತ್ ಫೋನ್ ನಂಬರ್ ಇನ್ಸ್ಟೆಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ನಂಬರ್ನ ಇದೇ ನಂಬರ್ನ ಹಾಕಬೇಕಾಗುತ್ತೆ, ರಿಜಿಸ್ಟರ್ ನಂಬರ್ನೇ ಹಾಕಬೇಕಾಗುತ್ತೆ. ನಾನು ಈಗ ನಂಬರ್ನ ಹಾಕ್ತೀನಿ. ನಂಬರ್ನ ಹಾಕಿಬಿಟ್ಟು ಗೆಟ್ ಅಂತ ಕೊಟ್ಟರೆ ಇಲ್ಲಿ ನನಗೊಂದು ಕೋಡ್ ಜನ್ರೇಟ್ ಆಗುತ್ತೆ. ಇಲ್ಲಿ ಇವಾಗ ನೋಡ್ತಿರ್ಬೋದು, ನಾನು ಗೆಟ್ ಅಂತ ಕೊಟ್ಟೆ. ಇಲ್ಲಿ ಒಂದು ಕೋಡ್ ಬರುತ್ತೆ. ಇಲ್ಲಿ ಕೆಳಗಡೆನೇ ನೋಡಿ, ಇವಾಗ ಸ್ವಲ್ಪ ಇನ್ನೂ ರೌಂಡಪ್ ಆಗ್ತದೆ. ಇಲ್ಲಿ ಕೆಳಗಡೆ ಒಂದು ಕೋಡ್ ಕಾಣ್ತಾ ಇದೆಯಲ್ಲ, ಅದು ಕೋಡ್ ತೊಗೊಂಡ್ಬಿಟ್ಟು ನಿಮ್ಮ ವಾಟ್ಸಪ್ನ ಲಾಗಿನ್ ಮಾಡಬೇಕಾಗುತ್ತೆ. ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಕೋಡ್ನ. ಅಲ್ಲಿ ನೀವು ಯಾವ ರೀತಿ ಸ್ಕ್ಯಾನ್ ಅಂತ ಬಂದಿದ್ರಲ್ಲ, ಇಲ್ಲಿ ಎಂಟರ್ ಕೋಡ್ ಲಿಂಕ್ ನೀವು ಡೇಸ್ ಅಂತ ಬತ್ತು ನೋಡಿ. ಇವಾಗ ಡೈರೆಕ್ಟಾಗಿ ನಂಬರ್ ಇತ್ತು. ಇಲ್ಲಿ 99Q2 ಅಂತ ಕಾಣ್ತಾ ಇದೆ. ಇದನ್ನ ನಂಬರ್ನ 5D92 ಅಂತ ಈ ನಂಬರ್ನ ಏನು ಕಾಣ್ತಿದೆಯಲ್ಲ, 448 ನಂಬರ್ ಇದೆಯಲ್ಲ, ಇದು 8 ನಂಬರ್ನ ತೊಗೊಂಡೋಗಿ ಅಲ್ಲಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಇವಾಗ ನಾನು ವಾಟ್ಸಪ್ನ ಓಪನ್ ಮಾಡ್ಕೊತೀನಿ. ಆ ನಂಬರಿಂದ ಬಂದಿರುತ್ತಲ್ಲ, ಇವಾಗ ಲಿಂಕ್ ಅಂತ ಇಲ್ಲಿ 3 ಡಾಟ್ ಕ್ಲಿಕ್ ಮಾಡಿ ನೀವು ಯಾವ ರೀತಿ ಆಗಲೇ ಹೇಳಿದ್ನಲ್ಲ ಲಿಂಕ್ ಡಿವೈಸ್ ಅಂತ, ಇಲ್ಲೇ ಕ್ಲಿಕ್ ಮಾಡೋಕ್ಕಾಗುತ್ತೆ. ಮತ್ತೆ ಇಲ್ಲ ಇದೇ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಕ್ಯಾನರೇ ಬರುತ್ತೆ ಡೈರೆಕ್ಟಾಗಿ. ಸ್ಕ್ಯಾನರಲ್ಲಿ ನಂಬರ್ ಇಲ್ಲಿ ಎಂಟ್ರ್ ಮಾಡ್ಕೊಂತ ಕೇಳ್ತೀರಾ. ಇಲ್ಲಿ ಕೆಳಗಡೆ ಕಾಣ್ತಿದೆ ನೋಡಿ, ಲಿಂಕ್ ವಿತ್ ಫೋನ್ ನಂಬರ್ ಇನ್ಸ್ಟೇಟೆಡ್ ಅಂತ, ಇದು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಕ್ಲಿಕ್ ಮಾಡಿದರೆ ಇಲ್ಲಿ ನಂಬರ್ ಎಂಟ್ರಿ ಮಾಡೋಂತ ಬರುತ್ತೆ. ಅದು ಏನೋ ಇತ್ತು ನಂಬರ್, ನಾನು ಏನೋ ಒಂದು ಎಂಟ್ರಿ ಮಾಡ್ತೀನಿ ಮಿಸ್ಟೇಕಾಗಿ, ಯಾಕಂದ್ರೆ ನಾನು ಲಾಗಿನ್ ಕೊಡೋದಿಲ್ಲ. ಇಲ್ಲಿ ನಂಬರ್ನ ನಾನು ಹಾಕಿದರೆ ಇನ್ಕರೆಕ್ಟ್ ಅಂತ ಬಂತು. ಅಲ್ಲಿ ನಂಬರ್ ಏನಿದೆಯಲ್ಲ ಅದೇ ನಂಬರ್ ಹಾಕಬೇಕಾಗುತ್ತೆ. ಯಾವ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲು 99Q2 ಅಂತ, 99Q2 ನಾನು ಹಾಕ್ತೀನಿ. ಬೇಕಿದ್ರೆ ಲಾಗಿನ್ ಮಾಡ್ತೀನಿ. 5D92 ಅಂತ, 5D92 ಹಾಕಿದೆ. ಇವಾಗ ಡೈರೆಕ್ಟಾಗಿ ತೊಗೊಳ್ತೀವಿ. ಇವಾಗ ನೋಡಿ ಲಾಗಿನ್ ಇನ್ ಅಂತ ಬಂತು. ಇವಾಗ ಕರೆಕ್ಟ್ ಹಾಕಿದ್ದೀನಲ್ಲ, ಇವಾಗ ಎಂಟ್ರಿ ತೊಗೊಳ್ತೀವಿ ಡೈರೆಕ್ಟಾಗಿ ಲಾಗಿನ್ ಇನ್ ಅಂತ. ನಾನು ತೋರಿಸ್ಕೊಡ್ತೀನಿ ಲಾಗಿನ್ ಯಾವ ರೀತಿ ಮಾಡ್ಕೊತಾ. ಇವಾಗ ಲಾಗಿನ್ ಆಯಿತು. ಮೈಕ್ರೋಸಾಫ್ಟ್ ಎಡ್ಜ್ ವಿಂಡೋಸ್ನಲ್ಲಿ ಲಾಗಿನ್ ಆಗಿದೆ ಅಂತ ತೋರಿಸ್ತಾ ಇದೆ. ನೀವು ಮಿಸ್ಟೇಕಾಗಿ ಲಾಗೌಟ್ನ ಮಾಡೋಕೆ ಹೋಗಬೇಡ್ದು. 100% ಇಲ್ಲಿ ಲಾಗೌಟ್ ಮಾಡಿದರೆ ಅವ್ರು ಏನು ಕಸ್ಟಮರ್ ಇರ್ತಾರಲ್ಲ, ಅವ್ರ ಅಮೌಂಟ್ ₹1 ಕೂಡ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡೋದಿಲ್ಲ. ಇಲ್ಲಿ ವಿಂಡೋಸ್ ಮೇಲೆ ಕ್ಲಿಕ್ ಮಾಡಿ ಲಾಗೌಟ್ ಅಂತ ಕ್ಲಿಕ್ ಮಾಡೋಕ್ಕೆ ಹೋಗಬಾರ್ದು. 3 ದಿನ ತನಕ ಲಾಗೌಟ್ ಮಾಡಬೇಡಿ. ಅಮೌಂಟ್ ಬರಬೇಕಪ್ಪ ಅಂತಂದರೆ 3 ದಿನ ಆದಮೇಲೆ ಲಾಗೌಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. 3 ದಿನ ತನಕ 72 ಅವರ್ಸು, ಡೇ ಆ್ಯಂಡ್ ನೈಟು, 1 ಡೇ ಆಗುತ್ತೆ. ಡೇ ಮತ್ತು ನೈಟ್ ಕೂಡಿದ್ರೆ 1 ಡೇ ಆಗುತ್ತೆ. ಅದು ಲಾಗೌಟೇ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ಲಾಗಿನ್ ಮಾಡಿದ್ನಲ್ಲ, ಇವಾಗ ನಾನು ಇಲ್ಲೇ ಬರ್ತೀನಿ. ಡೈರೆಕ್ಟಾಗಿ ಬಂದರೆ ಆನ್ಲೈನ್ ಅಂತ ಬಂತು ನೋಡಿ. ಡೈರೆಕ್ಟಾಗಿ ಏನಿಲ್ಲ, ಆನ್ಲೈನ್ ಅಂತ ಬಂತು. DP ಕೂಡ ಅವರು ಈ DP ಇಡ್ತಾರೆ.
ಡಿ ಪಿ ಏನಿದೆಯಲ್ಲ ನಾನು ರೋಸ್ದು ಅದು ತೆಗೆದುಬಿಟ್ಟು ಈ ಡಿ ಪಿನ ಇಡ್ತಾರೆ ಅವರು. ನಮ್ಗೆ ಯಾವ ಡಿ ಪಿ ಬೇಕಂತಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು, ನಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅಂತ. ನಮಗೆ ಇದು ಬೇಕಾದರೆ ಇದು ಇಟ್ಕೊಬೋದು, ಇದು ಬೇಕಾದರೆ ಇದು ಯಾವುದೋ ಒಂದು ತಾಜ್ ಮಹಲ್ ಒಂದು ಡಿ ಫೋಟೋ ಇಟ್ಕೊಂಡ್ರೆ ಯಾವ ಡಿ ಪಿ ಬೇಕಂತ ಸೆಲೆಕ್ಟ್ ಮಾಡಿಕೊಂಡು ಅದೇ ಡಿ ಪಿನ ಇಟ್ಕೊಳ್ಬೇಕಾಗುತ್ತೆ. 5 days ತನಕ ಇಟ್ಕೊಳ್ಬೇಕಂತ ಕಾಣ್ತಾ ಇದೆ ಇಲ್ಲಿ, 5 ದಿನ ತನಕ. ನಾನು ಯಾವುದೋ ಒಂದು ಡಿ ಪಿನ ಹಾಕ್ಕೋತೀನಿ ಇವಾಗ. ನೆಕ್ಸ್ಟ್ ಅಂತ ಕೊಂಡ್ರೆ ಇದೇ ಡಿ ಪಿನ ನಮ್ಮ ವಾಟ್ಸಪ್ಪಿಗೆ ಇಡ್ತಾರೆ ಅವರು. ಲಾಗಿನ್ ಶೇರ್ ಅವತ್ತಾರು ಆಟೋಮೆಟಿಕ್ಲಿ ಚೇಂಜ್ ಸೆಲೆಕ್ಟೆಡ್ ಪಿಕ್ಚರ್ ವಿತಿನ್ 3 hours. 3 ಗಂಟೆಯಲ್ಲಿ ನಮ್ಮ ಪ್ರೊಫೈಲ್ ಪಿಕ್ಚರ್ನ ಚೇಂಜ್ ಮಾಡಿಬಿಡ್ತಾರೆ ಅವರು. 3 ಗಂಟೆಯಲ್ಲಿ ಚೇಂಜ್ ಮಾಡ್ತಾರೆ. ನೀವು ಪ್ರೊಫೈಲ್ ಪಿಕ್ಚರ್ ಏನಿದೆಯಲ್ಲ ಅದು ರಿಮೂವ್ ಮಾಡೋಕ್ಕೆ ಹೋಗಬಾರ್ದು. ರಿಮೂವ್ ಮಾಡಿದರೆ ಅಮೌಂಟ್ ಕೊಡೋದಿಲ್ಲ. ಮತ್ತು ಅವ್ರ ಕಾಂಟ್ಯಾಕ್ಟ್ ತೋರಿಸ್ಕೊಡ್ತೀನಿ ನಾನು. ನನ್ನ ವಾಟ್ಸಪ್ಪಿಂದ ಅವ್ರು ಲಾಗಿನ್ ಕೊಟ್ಟಿದ್ನಲ್ಲ ಮೊದಲು, ವಾಟ್ಸಪ್ಪಿಂದ ಏನೇನು ಮೆಸೇಜ್ ಮಾಡಿದ್ದಾರೆ ಅಂತ ಅದು ಕೂಡ ತೋರಿಸ್ಕೊಡ್ತೀನಿ. ಈ ರೀತಿ ಮಾಡ್ಕೊಳ್ಳಿ. ಒಂದೇ ಮೊಬೈಲ್ ಇತ್ತಂದರೆ ಯೂಸ್ಫುಲ್ ಆಗಿರ್ತಕ್ಕಂಥ ಅದೇ ಮೊಬೈಲ್ ನಂಬರ್ ಇನ್ಸ್ಟೇಟ್ ಹಾಕಿ ಮಾಡ್ಕೊಳ್ಬೋದು ಲಾಗಿನ್ ಆನ್ಲೈನ್ ಸ್ಟೇಟಸ್ನ. ಇವಾಗ ಲಾಗೌಟ್ ಮಾಡೋಕಂದ್ರೆ ಏನೋ ಸಿಂಪಲ್ಲು. ನೀವು ಕೂಡ ಲಾಗೌಟು ಯಾವ ರೀತಿ ಮಾಡ್ಕೊಂಡು ಇಲ್ಲಿಂದನೇ ಲಾಗೌಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗೌಟ್ ಅಂತ ಮಾಡಿದರೆ ಲಾಗೌಟ್ ಆಗುತ್ತೆ. 3 ದಿನ ತನಕ ಲಾಗೌಟ್ ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ರೀತಿ ಲಿಂಕ್ ಡಿವೈಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ಬರುತ್ತೆ. ನಾನು ವಾಟ್ಸಪ್ಪಿಂದ ಏನೇನು ಮೆಸೇಜ್ ಮಾಡಿದಾರಲ್ಲ ಇಲ್ಲಿ ನಿಮ್ಮ ಪರ್ಸ್ನಲ್ ನಂಬರ್ ಏನೂ ಶೇರ್ ಆಗೋದಿಲ್ಲ. 100% ಹೇಳ್ತೀನಿ, ನಿಮ್ಮ ಪರ್ಸ್ನಲ್ ನಂಬರ್ ಹಾಕಿ ಆಗೋದಿಲ್ಲ. ಯಾವುದೇ ರೀತಿಯಿಂದ ಅಮೌಂಟ್ ಕೊಡ್ತಾರೆ ಅವರು. ಏನಪ್ಪ ಕಂಪ್ನಿ ಕಡೆಯಿಂದ ಇರುತ್ತಲ್ಲ, ಅವರು ಬೇಕಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಂಪ್ನಿ ಕಡೆಯಿಂದ ಮೆಸೇಜ್ ಮಾಡ್ತಾರೆ ಅವರು. ಈ ರೀತಿ ನೋಡಿ ಇಲ್ಲಿ ಮೆಸೇಜ್ ಮಾಡಿದರೆ, ಫಾರ್ ದಿಸ್ ಟಾಸ್ಕ್ ಅಟ್ ಲೇಟೆಸ್ಟ್ 3-5 minutes ಆಫ್ ಯುವರ್ ಟೈಮ್ ನೀಡೆಡ್ ಒನ್ ಚಾನ್ಸ್ ಫಿನಿಶ್ ದಿ ಟಾಸ್ಕ್, ಯು ವಿಲ್ ರಿಸೀವ್ ಯುವರ್ ಸ್ಯಾಲ್ರಿ ಫಾಸ್ಟ್ ಪಾಸಿಬಲ್ ಬಿಕಾಸ್ ಯು ಕ್ಯಾನ್ ಡೂ ಯೂಸಿಂಗ್ ಓನ್ಲಿ ಯುವರ್ ಫೋನ್ ಆರ್ ಡೆಸ್ಕ್ಟಾಪ್, ಯು ಕ್ಯಾನ್ ಫಿನಿಶ್ ವೆದರ್ ಅಂತ ಕಳಿಸಿದ್ದಾರೆ. ಅವ್ರು ಇನ್ನೂ ನೋಡೇ ಇಲ್ಲ ಇಲ್ಲಿ ತನಕ. ಇಲ್ಲಿ ಕೆಳಗಡೆ ಇನ್ನೊಂದು ನಂಬರ್ ಇದೆ ನೋಡಿ, ಹಾಯ್ ಹೌ ಆರ್ ಯು, ಹೇಗಿದ್ದೀರಾ ಅಂತ ಕಳಿಸಿದ್ದಾರೆ. ಇಲ್ಲಿ ಹಲವಾರು ಮೆಸೇಜ್ ಕಾಣಿಸ್ತಾರೆ. ನೀವು ಏನಾದರೂ ಇದು ಮಾಡಿ ಫ್ರೀ ರೇಟಿಂಗ್ ಮಾಡಬೇಕಂತ ಹೇಳ್ತಾರೆ. ಗೂಗಲ್ ರೇಟಿಂಗು, ಮ್ಯಾಪ್ ರೇಟಿಂಗ್, ಏನೇನೋ ರೇಟಿಂಗ್ ಇರುತ್ತೆ. ಅವ್ರು ರೇಟಿಂಗ್ ಮಾಡಿ ಅಂತ ಕಳಿಸ್ತಾರೆ. ಬಿಸಿ ವಿತ್ ಲೇಟ್ಲಿ ಏನೇನೋ ಕಳಿಸಿದ್ದಾರೆ. ಬಟ್ ನಮ್ಮ ಪರ್ಸ್ನಲ್ ನಂಬರ್ಗೆ ಏನೂ ಒಂದು ಮೆಸೇಜ್ ಕೂಡ ಹೋಗಿಲ್ಲ. ನಮ್ಮ ಪರ್ಸ್ನಲ್ ನಂಬರ್ಗೆ ನಾನು ಸಜೆಸ್ಟ್ ಮಾಡ್ತೀನಿ, ಮಾಡ್ಕೊಳ್ಳಿ. ಎಲ್ಲರೂ ಫ್ರೀಯಾಗಿ ಬರುತ್ತೆ, ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ವೀಡಿಯೋ ಕೂಡ ಲೆಂತಿ ಆಗಿದೆ, ಬಟ್ ಯೂಸ್ಫುಲ್ ಅಂತ ನಾನು ಸಬ್ಸ್ಕ್ರೈಬರ್ಗಳಿಗೋಸ್ಕರ ಅಂತಲೇ ನಾನು ಯೂಸ್ಫುಲ್ ವೀಡಿಯೋ ತೆಗೆದು ಯಾವುದೇ ರೀತಿ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋದಿಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ನಿಮ್ಮ ಪರ್ಸ್ನಲ್ ನಂಬರ್ಗೆ ಯಾವುದೇ ರೀತಿ ಮೆಸೇಜ್ ಕೂಡ ಹೋಗೋದಿಲ್ಲ. ನೋಡ್ಕೊಳ್ಳಿ, ನನ್ನ ಪರ್ಸ್ನಲ್ ನಂಬರ್ ಕೂಡ ಮೆಸೇಜ್ ಕೂಡ ಹೋಗಿಲ್ಲ. ನಾನು ಮೆಸೇಜ್ ಮಾಡಿದ್ದೆ ಅಷ್ಟೇ ಇದೆ. ಬಟ್ ಅವು ಕಂಪ್ನಿ ನಂಬರ್ಗಳು ಇದೆ. ಇವು ಏನು ನಂಬರ್ಸ್ ಇದೆ ಅಲ್ಲ, ಇವೆಲ್ಲ ಕಂಪ್ನಿ ನಂಬರ್ಸೇ ಎಲ್ಲ. ನೋಡಿ, ಪರ್ಸ್ನಲಾಗಿ ಏನೂ ಕಳಿಸೇ ಇಲ್ಲ. ಇಲ್ಲಿ ಕಾಣ್ತಾಯಿದೆ, ಇದು ಏನೋ ಅವ್ರು ಕಳಿಸಿದ್ದಾರೆ, ಬಟ್ ಅದು ಬೇರೆ ನಂಬರ್, ಕಂಪ್ನಿಯವರೇ ಮೆಸೇಜ್ ಮಾಡಿದ್ದು. ಏನೂ ತೊಂದರೆ ಕೂಡ ಆಗೋದಿಲ್ಲ, 100% ಸೇಫು. ಅದಕ್ಕೆ ಹೇಳ್ತಿದ್ದೀನಿ, ರಿಜಿಸ್ಟರ್ನ ಮಾಡ್ಕೊಳ್ಳಿ. ಏನೇ ತೊಂದರೆ ಬಂದರೂ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ಸಜೆಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಮಾಡ್ಕೊಂತ. 350 ರೂಪಾಯಿ ಆಗಿದೆ ಪರ್ ರೆಫರು. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನಾನು 350 ಯಾರೂ ಸುಮ್ಮನೆ ಕೊಡೋದಿಲ್ಲ. 350 ರೂಪಾಯಿ ರೆಫರ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಒಂದು ಪ್ರೂಫೇ ತೋರಿಸಿಲ್ಲ ನಾನು, ಮೆಸೇಜ್ ಬಂದಿರತಕ್ಕಂಥದ್ದು. ಇಲ್ಲಿ ಮೆಸೇಜ್ ಬಂದಿದೆ ನೋಡಿ, ಬೆಳಗ್ಗೆನೇ ಬಂದಿದೆ. 500 ಕ್ರೆಡಿಟ್ 10 ಗಂಟೆ 2 ನಿಮಿಷಕ್ಕೆ ಬಂದಿದೆ ಬೆಳಗ್ಗೆ. ಇಲ್ಲಿ ಕಾಣ್ತಿರೋದು ನೋಡಿ, INR 500 ಕ್ರೆಡಿಟ್ ಯುವರ್ ಅಕೌಂಟ್ ಅಂತ ಅಕೌಂಟ್ ನಂಬರ್ ಮೆನ್ಷನ್ ಆಗಿದೆ. 21/8/2024 ಇವತ್ತಿನ ಡೇಟೇ ಇದೆ. ಕೆಳಗಡೆ ನಿಫ್ಟು ವಿತ್ UTR ಅಲ್ಲಿ ಗೋಸ್ವಾಮಿ ಅಂತೇಳಿ ಅವರು ನನಗೆ ಪೇ ಮಾಡಿದ್ದಾರೆ. ಡಿ ಇನ್ಫೋ ಅಂತ ಕಾಣ್ತಿದೆ, ಪೂರ್ತಿ ಎಂಟರ್ಪ್ರೈಸಸ್ಸು ಏನೋ ಒಂದು 500 ರೂಪಾಯಿ ಬಂದಿದೆ. ಅದ್ರ ಸಲುವಾಗಿ ನಾನು ಇಷ್ಟು ದಿನ ಕಾಯ್ದು, ಯಾವಾಗಪ್ಪ ಆಗಸ್ಟ್ 2ನೇ ತಾರೀಕೆ ಬಂದಿತ್ತು ಈ ಅಪ್ಲಿಕೇಶನ್ ನನ್ನ ಹತ್ರ. ಆವಾಗಿಂದ ನಾನು ಏನೋ ನಾನು ಕೇರ್ ಮಾಡಿಬಿಟ್ಟು ಅಷ್ಟೇ ಬಿಟ್ಟಿದ್ದೆ. ಮತ್ತು ನಾನು 13ನೇ ತಾರೀಕಿಂದ ರಿಜಿಸ್ಟರ್ ಆಗಿ ಒಬ್ಬರು ಸುಮ್ಮನೆ ಮಾಡೋಣ ಅಂತ ಮಾಡಿಬಿಟ್ಟು ಇವಾಗ ನೋಡಿದ್ರೆ ಅಮೌಂಟ್ ಬಂದಿದೆ. 100% ಸೇಫು, ಸೆಕ್ಯೂರು. ಅದಕ್ಕೆ ಫ್ರೀಯಾಗಿ ಬರ್ತಿದೆ, ಯಾರು ಕೂಡ ಮಿಸ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಫ್ರೀಯಾಗಿ ಬರ್ತಿದೆ. ನಾನು ಪದೇ ಹೇಳ್ತಿದ್ದೀನಿ, ವಿಡಿಯೋ ಕೂಡ ಲೆಂತ್ ಆಗ್ತಾಯಿದೆ. ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಟಾಟಾ, ಬಾಯ್.